ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ODI ಸೀರೀಸ್ ಸ್ಟಾರ್ಟ್ ಆಗ್ತಿದೆ ಅಂತಂದಾಗ ಇದ್ದಂತಹ ಹೈಪ್ ಜೋಶು, ಎರಡು ಮ್ಯಾಚ್ಗೆ ಆ ಹೈಪ್ ಜೋಶ್ ಎಲ್ಲ ಪೂರ್ತಿ ಹಣಗಾಯಿ ನೀರ್ಗಾಯಿ ಆಗಿ ಹೋಯ್ತು. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಎಂತೆಲ್ಲ ಕುಶಲಕ್ಷೇಮ ಸೌಖ್ಯಲ್ಲ ಎಂಥದ್ದು ಇಲ್ಲ. ವಿರಾಟ್ ಕೊಹ್ಲಿ ಅವರು ಸತತ 2 ಡಕ್. ಅವರ ODI ಕ್ರಿಕೆಟ್ ಕರಿಯರಲ್ಲೇ ಈ ಥರದ ಒಂದು ಇನ್ಸಿಡೆಂಟ್ ಆಗಲೇ ಇಲ್ಲ. ಸತತ 2 ಮ್ಯಾಚಲ್ಲಿ ಅವರು 0 ಸುತ್ತಲೇ ಇಲ್ಲ. ಆ ರೆಕಾರ್ಡ್ ಕೂಡ ಈ ಕರಿಯರ್ ಎಂಡ್ ಆಗುವ ಒಂದು ಟೈಮ್ಗೆ, ಅಂದರೆ ಇನ್ನು 2 ವರ್ಷ ಇರೋದು 3 ವರ್ಷ ಇರೋದು ಅಥವಾ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅವ್ರ ಅಂದರೆ ತಲೆ ಎಲ್ಲ ಎಂತ ಕೆಟ್ಟೋದ್ರೆ ಮತ್ತೆ ಸಡನ್ ಆಗಿ 3ನೇ ಮ್ಯಾಚ್ ಆದ ಕೂಡಲೇ ರಿಟೈರ್ಮೆಂಟ್ ಘೋಷಣೆ ಮಾಡ್ಬೋದು. ಹಾಗೆ ಆಗದಿರಲಿ. ಬಟ್ ಈ ಟೈಮಲ್ಲಿ ಈ ಥರದ ಒಂದು ವಿಚಿತ್ರ ರೆಕಾರ್ಡ್ ಯಾಕೆ ಬೇಕಿತ್ತು? ಫಸ್ಟ್ ಮ್ಯಾಚಲ್ಲಿ ಅಂತೂ 0 ಸುತ್ತಿದ್ರು. ಸೆಕೆಂಡ್ ಮ್ಯಾಚಲ್ಲಿ ಅಡಿಲೇಡ್ ಗ್ರೌಂಡ್, ಅವರ ಫೇವ್ರೆಟ್ ಗ್ರೌಂಡ್, ಭಯಂಕರ ಒಳ್ಳೆ ರೆಕಾರ್ಡ್ ಉಂಟು ಈ ಗ್ರೌಂಡಲ್ಲಿ. ಅವರ ಫೇವ್ರೆಟ್ ಗ್ರೌಂಡ್ ಕೂಡ. ಈ ಒಂದು ಗ್ರೌಂಡಲ್ಲಿ ಅವರು ದೊಡ್ಡ ಸ್ಕೋರ್ ಹೊಡಿತಾರೆ ಅಂತ ಅಂದ್ಕೊಂಡ್ರೆ, ಫಸ್ಟ್ ಮ್ಯಾಚಲ್ಲಿ 8 ಬಾಲಿಗೆ 0, ಸೆಕೆಂಡ್ ಮ್ಯಾಚಲ್ಲಿ 4 ಬಾಲಿಗೆ 0. ಇನ್ನೂ ಸಹ ಅವರ ಒಂದು ಸ್ಕೋರ್ ಓಪನ್ನೇ ಆಗಲಿಲ್ಲ. ಆಲ್ರೆಡಿ ಸೀರೀಸ್ ಸೋತಾಯಿತು. ಫಸ್ಟ್ ODIಯನ್ನು ಹೇಗೆ ಭಾರತ ನಿರಾಯಾಸವಾಗಿ ಬಿಟ್ಟು ಕೊಟ್ಟಿದ್ರು ಅಥವಾ ಆರಾಮದಾಯಕ ವಿಕ್ಟರಿ ಆಸ್ಟ್ರೇಲಿಯಾಗೆ ಸಿಕ್ಕಿತ್ತು, ಹಾಗೆ ಸೆಕೆಂಡ್ ಮ್ಯಾಚಲ್ಲಿ ಕೂಡ ಆರಾಮದಾಯಕ ವಿಕ್ಟರಿ ಆಸ್ಟ್ರೇಲಿಯಾಗೆ ಸಿಕ್ಕಿತ್ತು. ಒಂದು ಸಮಾಧಾನದ ಒಂದು ಸಂಗತಿ ಏನಂತಂದರೆ, ರೋಹಿತ್ ಶರ್ಮಾ ಅವರು ಅಷ್ಟು ಸ್ಲೋ ಸ್ಟಾರ್ಟ್ ಆದಮೇಲೆ ಕೂಡ ಮತ್ತೆ ಅದನ್ನು ಗೇರ್ ಚೇಂಜ್ ಮಾಡಿ ಒಂದು 73 ರನ್ ಹೊಡೆದದ್ದು ಒಂದು ಸಮಾಧಾನದ ಸಂಗತಿ. ಭಾರತ 50 ಓವರಿಗೆ 264 ರನ್, 9 ವಿಕೆಟ್ ಹೋಗಿದೆ. ಆ 8ನೇ ವಿಕೆಟ್ ಹೋದ್ಮೇಲೆ 9ನೇ ವಿಕೆಟಿಗೆ 37 ರನ್ ಪಾರ್ಟ್ನರ್ಶಿಪ್ಪೇ ಒಂದು ದೊಡ್ಡ ಹೈಲೈಟ್ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಂದರೆ ODI ಕ್ರಿಕೆಟಲ್ಲೆಲ್ಲ ಭಾರತ 9ನೇ ವಿಕೆಟಿಗೆ 2 ಬೌಲರ್ಸ್ ಸೇರಿಕೊಂಡು ಈ ಥರದ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಭಾಗಿಯಾಗಿದ್ದು ನನಗೆ ನೆನಪಿಲ್ಲ. ಭಾರತದ ಬೌಲರ್ಸ್ ಈ ಥರದ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಭಾಗಿಯಾಗಿದ್ದು ನನಗೆ ನೆನಪಿಲ್ಲ. ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್ ಸೇರಿಕೊಂಡು 9ನೇ ವಿಕೆಟಿಗೆ 37 ರನ್ ಹೊಡೆದು ಭಾರತ 250ರ ಗಡಿ ದಾಟುವಾಗಿ ಮಾಡಿತ್ತಿಲ್ಲ. ಇದ್ರೆ 240 ಸಹ ಹೊಡೆಯೋದಿಲ್ಲ ಅಂತ ಅಂದ್ಕೊಳ್ತಿದ್ದದ್ದು. ಭಾರತ 264 ರನ್ ಹೊಡೆದ್ರು. ನೀವು ನೋಡಿ, ಫಸ್ಟ್ ಗಿಲ್ 9 ಬಾಲಿಗೆ 9 ರನ್ನು. ಆ ಶಾಟ್ ಯಾಕೆ ಹೊಡೆದ್ರು ಅಂತ ಗೊತ್ತಿಲ್ಲ. ಎನಿವೇಸ್, ಗಿಲ್ ಅವರ ನಾಯಕತ್ವದ ಅಡಿಯಲ್ಲಿ ಮೊದಲ 2 ಮ್ಯಾಚ್ 2 ಕೂಡ ಸೋತಂತಹ ಒಂದು ದೃಷ್ಟಾಂತ. ಅವರೇ ಫಸ್ಟ್ ಇಂಡಿಯಾದ ODI ಕ್ಯಾಪ್ಟನ್ ಅಲ್ಲ ಈ ಥರ ಫಸ್ಟ್ 2 ಮ್ಯಾಚನ್ನು ಸೋತದ್ದು. ಕೆಲವು ಜನ ಇದ್ದಾರೆ, ಅದರಲ್ಲಿ ಈಗ ಗಿಲ್ಲು ಕೂಡ ಒಬ್ಬರು. ಗಿಲ್ಲು 9 ರನ್ನಿಗೆ ಔಟು, ಕೊಹ್ಲಿ ಅವರು 0 ಆ್ಯಂಡ್ ರೋಹಿತ್ ಶರ್ಮಾ ಅವರು ತಿಣುಕಾಡ್ತಾ ಇದ್ರು. ಹೇಸಲ್ ವುಡ್ ಅವ್ರದ್ದು ದೇವ ಎಂಥ ಸ್ಪೆಲ್ ಮಾರ್ರೆ. ಸುಮ್ಮನೆಗೆ ಸ್ಕೋರ್ ಕಾರ್ಡ್ ನೋಡಿದರೆ 10 ಓವರಿಗೆ 29 ರನ್ ಬಿಟ್ಟು ಕೊಟ್ಟದ್ದು. ವಿಕೆಟ್ ಸಿಗಲಿಲ್ಲ. ಹೇಗೆ ವಿಕೆಟ್ ಸಿಗಲಿಲ್ಲ ಅನ್ನೋದೇ ಕ್ವಶನ್ ಮಾರ್ಕು. ಆ ಪೀಕ್ ಲೆವೆಲ್ ಬೌಲಿಂಗ್, ಎಷ್ಟು ಫಾಲ್ಸ್ ಶಾಟ್ ಮಾರ ದೇವರೇ, ಇವರೇ 10 ವಿಕೆಟ್ ತೆಗಿತಾರ ಅಂತ ಕೆಲವೊಂದ್ಸಲ ಅನ್ನಿಸ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ವಿಕೆಟ್ ಸಿಗಲಿಲ್ಲ ಕೆಲವೊಂದ್ಸಲ. ಹಾಗೆ ಈವನ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಅವರ ಕ್ಯಾಪ್ಟನ್ ಮಾರ್ಚ್ ಕೂಡ ಹೇಳಿದರು, ನಾನು ನೋಡಿದಂತಹ ವಿಕೆಟ್ಲೆಸ್ ಸ್ಪೆಲ್ಲಲ್ಲಿ ದಿಸ್ ಈಸ್ ದಿ ಬೆಸ್ಟ್ ಸ್ಪೆಲ್ ಅಂತ. ಬಟ್ ಅದೇ ವಿಕೆಟ್ ಸಿಗಲಿಲ್ಲ. ಬಟ್ ಭಾರತ ನೋಡಿ, ಫಸ್ಟ್ 2 ವಿಕೆಟ್ ಹೋದ್ಮೇಲೆ ಮತ್ತೆ ಒಂದು ಸೆಂಚುರಿ ಪಾರ್ಟ್ನರ್ಶಿಪ್ ಬಂತು 3rd ವಿಕೆಟಿಗೆ. ಶ್ರೇಯಸ್ ಅಯ್ಯರ್ ಹಾಗೂ ನಮ್ಮ ರೋಹಿತ್ ಶರ್ಮಾ ಅವರಿಂದ. ರೋಹಿತ್ ಶರ್ಮಾ ಅವರು 97 ಬಾಲ್ಗೆ 73 ರನ್. 97 ಬಾಲ್ಗೆ 73 ಹೊಡೆದೇ ದೊಡ್ಡ ವಿಷಯ. ಯಾಕಂದರೆ 1 ಪಾಯಿಂಟ್ ಆಫ್ ಟೈಮಲ್ಲಿ ಇವರು 100 ಬಾಲ್ ಆಡಿದ್ರೆ ಸಹ 30 ರನ್ಸ್ ದಾಟೋದಿಲ್ವಾ ಅಷ್ಟು ಸ್ಲೋ ಆಯಿತು. ಮತ್ತೆ ದಡಬಡ ಅಂತ ಹೊಡೆದ್ರು. 97 ಬಾಲ್ಗೆ 73 ರನ್. ಅವರ ಫೇವ್ರೇಟ್ ಒಂದು ಪುಲ್ ಶಾಟ್ ಹೊಡೆಯುವಂತಹ ಧಾವಂತದಲ್ಲಿ ಸ್ಟಾರ್ಕ್ ಅವರ ಬೌಲಿಂಗಲ್ಲಿ ಔಟ್ ಆದರು. ಮತ್ತು ಶ್ರೇಯಸ್ ಅಯ್ಯರ್ ಅವರು 77 ಬಾಲ್ಗೆ 61 ರನ್. ನೋಡಿ, ನಾನು ಅದೇ ಹೇಳೋದು, ಒಂದು ನಮ್ಮ ವಿಕೆಟ್ ಟೇಕಿಂಗ್ ಬೌಲರ್ ಕುಲ್ದೀಪ್ ಯಾದವ್ ಅವ್ರನ್ನ ಯಾಕೆ ಪ್ಲೇಯಿಂಗ್ 11ನಲ್ಲಿ ಇಡ್ತಾ ಇಲ್ಲ? ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದದ್ದು ಯಾರು? ಆ್ಯಡಮ್ ಜಾಂಪಾ, ಲೆಗ್ ಸ್ಪಿನ್ನರ್, 4 ವಿಕೆಟ್ ತೆಗೆದ್ರು. ಆನ್ ದಿ ಅದರ್ ಹ್ಯಾಂಡ್ ನಾವು ಒಂದು ವಿಕೆಟ್ ಟೇಕಿಂಗ್ ಬೌಲರ್ ಕುಲ್ದೀಪ್ ಯಾದವ್ ಅವರನ್ನು ನಮ್ಮ ಸ್ಕ್ವಾಡಲ್ಲಿಯೇ ಹಾಕ್ಕೊಳ್ತಾ ಇಲ್ಲ. ಯಾಕೆ ಅಂತ ಇನ್ನೂ ಕೂಡ ಅರ್ಥವಾಗುತ್ತಾ ಇಲ್ಲ. ಮತ್ತೆ ಇಬ್ಬರಿಗೆ ಬಿಟ್ಟರೆ, ರೋಹಿತ್ ಶರ್ಮಾ ಹಾಗೂ ಶ್ರೇಯಸ್ ಅಯ್ಯರ್ಗೆ ಬಿಟ್ಟರೆ ಟು ಆನ್ ಎಕ್ಸ್ಟೆಂಡ್ ಚೆಂದ ಮಾಡಿ ಆಡಿದ್ದು ಅಕ್ಷರ್ ಪಟೇಲ್ ಅವರು. 44 ಬಾಲ್ಗೆ 41 ರನ್ ಹೊಡೆದ್ರು. ಅಥವಾ ಉಲ್ಟಾ ಹೇಳಿ, 41 ಬಾಲ್ಗೆ 44 ರನ್. ಈ 3 ಜನರನ್ನು ಬಿಟ್ಟರೆ ಮತ್ತೆ ಬ್ಯಾಟಿಂಗ್ ಮೇಯ್ನ್ ಬ್ಯಾಟ್ಸ್ಮನ್ನಿಂದ ಅಂತಹ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಯಾರಿಗೂ ಬರಲಿಲ್ಲ. ಕೊನೆಗೆ 8 ವಿಕೆಟ್ ಹೋದ್ಮೇಲೆ ಹರ್ಷಿತ್ ರಾಣಾ 18 ಬಾಲ್ಗೆ 24 ರನ್ ಮತ್ತು ಹರ್ಷದೀಪ್ ಸಿಂಗ್ 14 ಬಾಲ್ಗೆ 13 ರನ್. ಅವರಿಬ್ಬರು ಒಂದು ಕಾಂಬಿನೇಷನಲ್ಲಿ ರನ್ ಬಂತು, 37 ರನ್ ಹರಿದು ಬಂತು. ಕೊನೆಗೆ 50 ಓವರಿಗೆ 264 ರನ್ನಿಗೆ 9 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿತ್ತು. ಆಸ್ಟ್ರೇಲಿಯಾದ ಚೇಸ್ ಸ್ಟಾರ್ಟ್ ಆಯಿತು. ಎಲ್ಲ ಮಾರಿ ಹೊಸಬರೆಲ್ಲ ಹೊಡಿತಾ ಇದ್ದಾರೆ. ನನಗೆ ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಇಷ್ಟು ಒಂದು ಇನ್ಎಕ್ಸ್ಪೀರಿಯನ್ಸ್ಡ್ ಆಸ್ಟ್ರೇಲಿಯನ್ ಟೀಮು
ಭಾರತವನ್ನು ಈ ರೇಂಜಿಗೆ ಬಗ್ಗು ಬಡ್ದಾಗ್ತದೆ ಅಂತ. ಒಬ್ಬ ಔಟ್ ಆದ್ಮೇಲೆ ಇನ್ನೊಬ್ಬ ಬರ್ತಾನೆ ವಿತ್ ಸೇಮ್ ಇಂಟೆಂಟ್. ಒಂದು ಚೂರು ಸಹ ಸ್ಟ್ರೈಕ್ ರೇಟ್ ಡೌನ್ ಆಗ್ತಾ ಇಲ್ಲ, ಅಥವಾ ರಿಕ್ವೈರ್ಡ್ ರನ್ ರೇಟ್ ಕೈ ತಪ್ಪಿ ಹೋಗೇ ಇಲ್ಲ. ಕೊನೆಯ ತನಕ ಕೂಡ ರಿಕ್ವೈರ್ಡ್ ರನ್ ರೇಟ್ ಆರಾಮ್, ಅಂದರೆ ಇನ್ ಕಂಟ್ರೋಲ್ ಅಂತ ಹೇಳ್ತಾರಲ್ಲ, ಅಂಡರ್ ಕಂಟ್ರೋಲಲ್ಲೇ ಇತ್ತು ಮಾರ್ರೆ. ಸೊ ನೋಡಿ, ಅವ್ರದ್ದು ಶಾರ್ಟ್ ಅಂತ ಮ್ಯಾಥ್ಯೂ ಶಾರ್ಟ್ 78 ಬಾಲ್ಗೆ 74 ರನ್. ನೋಡಿ, ನಮ್ಮ ರೋಹಿತ್ ಶರ್ಮಾ ಅವರು 97 ಬಾಲ್ಗೆ 73 ರನ್ ಹೊಡೆದ್ರೆ, 1 ರನ್ ಜಾಸ್ತಿ ಶಾರ್ಟ್ ಅವ್ರು ಹೊಡೆದ್ರು. ಮ್ಯಾಥ್ಯೂ ಶಾರ್ಟ್ ಅವರು ಬರೀ 78 ಬಾಲ್ಗೆ 74 ರನ್ ಹೊಡೆದ್ರು. ಮತ್ತು ಕಾನಲ್ಲಿ ನಮ್ಮ ಶ್ರೇಯಸ್ ಅಯ್ಯರ್ ಅವರು 77 ಬಾಲ್ಗೆ 61 ಹೊಡೆದ್ರೆ, ಸೇಮ್ 61 ರನ್ 53 ಬಾಲಲ್ಲಿಯೇ ಕಾನಲ್ಲಿ. ನಂಗೆ ಇದೆಲ್ಲ ಇವರೆಲ್ಲ ಹೊಸಬ್ರೆಲ್ಲ ಗೊತ್ತೇ ಇಲ್ಲ ಮಾರ್ರೆ. ಎಂಥ ಇಂಟೆಂಟ್ ಕಾನ್ಲಿ ಹೊಡೆದದ್ದು. ಕೆಲವೊಂದು ಶಾಟ್ ಪಟ್ಟಂತ ಹೊಡೆದು ನೆಕ್ಸ್ಟ್ ಬಾಲ್, ಅಂದರೆ ನೆಕ್ಸ್ಟ್ ಮೊಮೆಂಟಲ್ಲಿ ಆ ಬಾಲ್ 4 ಇರ್ತಿತ್ತು ಗ್ರೌಂಡಲ್ಲಿ. ಅಂದರೆ ಏನು ಎಲ್ಲ ಏರಿಯಲ್ ಶಾಟ್ ಅಂತ ಹೇಳ್ತೇವಲ್ಲ, ಒಟ್ಟು ಟೈಮಿಂಗ್ ಪವರ್ ಎಲ್ಲ ಯಾವ ಥರ ಅಂತಂದರೆ 100ಗೆ 100 ಪಟ್ಟಂತ ಹೊಡೆದ್ರೆ ಸೀದಾ ನೆಕ್ಸ್ಟ್ ಅಲ್ಲಿ ಬೌಂಡ್ರಿ ಲೈನ್ಗೆ ಟಚ್ ಆಗಿರ್ತಿತ್ತು. ಆ ಥರ ಜುಬ್ ಅಂತ ಬುಲೆಟ್ ಹೋದಾಗೆ ಹೋಗ್ತಾ ಇತ್ತು. ಕೊನೆಗೆ ಓವೆನ್ ಅವೇ ಭಯಂಕರ ಸ್ಟಾಯ್ನಿಸ್ ಥರ ಪರಿಪೂರ್ಣ ಆಲ್ರೌಂಡರ್ ಅಂತ ಕಾಣ್ತದೆ. ವಿಕೆಟ್ ಬೇಕಾ, ವಿಕೆಟ್ ತೆಗಿತೇನೆ, ರನ್ ಹೊಡಿಬೇಕಾ, ರನ್ ಹೊಡಿತೇನೆ, ಬಂದವರೆಲ್ಲ ಚಚ್ತಾ ಇದ್ದಾರೆ. ಸೊ ಕೊನೆಗೆ ಏನು 8 ವಿಕೆಟ್ ಹೋಯಿತು ಹೌದು, ಬಟ್ ಎಲ್ಲಿ ಕೂಡ ಮ್ಯಾಚ್ ಒಂದು ಕೈ ತಪ್ಪಿ ಹೋಗ್ತದೆ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಸಿರಾಜ್ ಅಣ್ಣ ಒಬ್ಬ ದೇವ, ಅದೊಂದು ಕ್ಯಾಚ್, ಡ್ರಾಪ್ ಕ್ಯಾಚ್ ನೋಡಿದ್ರೆ ತಲೆ ಎಲ್ಲ ಹಾಳಾಗಿ ಹೋಗ್ತಿದೆ. ಶಾರ್ಟ್ ಇದು 2 ಕ್ಯಾಚ್ ಬಿಟ್ಟಿದ್ರು, ಒಂದು ಅಕ್ಷರ್ ಪಟೇಲ್ ಬಿಟ್ಟದ್ದು ಪಾಯಿಂಟ್ ರೀಜನಲ್ಲಿ. ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳ್ಬೋದು, ಬೇಗ ಬಂತು ಅಂತ. ಬಟ್ ಅಯ್ಯೋ ದೇವ, ಸಿರಾಜ್ ಅಣ್ಣ ಬಿಟ್ಟು, ಫಸ್ಟ್ ಆಫ್ ಆಲ್ ಸಿರಾಜ್ ಅಣ್ಣನನ್ನು ಪಾಯಿಂಟ್ ರೀಜನಲ್ಲಿ ಗಿಲ್ಲಿ ಹಾಕಿ ನಿಲ್ಲಿಸಿದ್ದು. ಪಾಯಿಂಟ್, ಗಲ್ಲಿ ಇದೆಲ್ಲ ಈ ರೀಜನಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಫೀಲ್ಡರ್ ನಿಲ್ಲಬೇಕು. ಮೊದಲೆಲ್ಲ ಕೈಫ್, ಯುವರಾಜ್ ಸಿಂಗ್ ಎಲ್ಲ ನಿಲ್ತಿದ್ದಂಥ ಜಾಗದಲ್ಲಿ ಸಿರಾಜ್ ಅಣ್ಣನನ್ನು ಯಾಕೆ ನಿಲ್ಲಿಸಿದ್ದು? ಬಟ್ ಸ್ಟಿಲ್ ಸಿರಾಜ್ ಅಣ್ಣ ಅಲ್ಲಿ ನಿಂತ್ರಲ್ಲ, ಅವರ ಜೀವಮಾನದಲ್ಲಿ ಅದರಷ್ಟು ಈಸಿ ಕ್ಯಾಚ್ ಅವರಿಗೆ ಬಂದಿರಲಿಕ್ಕಿಲ್ಲ. ಹೀಗೆ ಕಟ್ ಹೊಡಿಲಿಕ್ಕೆ ಹೋಗಿ ಮಿಸ್ಟೈಮ್ ಆಗಿ ಆರಾಮಾಗಿ ನಿಧಾನಕ್ಕೆ ಬರ್ತಾ ಉಂಟು ಬಾಲ್. ಆ ಕ್ಯಾಚನ್ನು ಬಿಟ್ಟದ್ದ ದೇವರೇ. ಅದಾದಮೇಲೆ ಮತ್ತೆ ಪುನಃ ಶಾರ್ಟ್ ಒಂಚೂರು ರನ್ ಪೇರಿಸಿದ್ರು, ಮತ್ತು ಪಾರ್ಟ್ನರ್ಶಿಪ್ಪು ಬೆಳೀತು. ಸೊ ಇದೆಲ್ಲ ಕಾರಣದಿಂದಾಗಿ ಭಾರತ ಸೋಲು ಕಾಣುವಾಗಾಯಿತು. ಕೊಹ್ಲಿ ಅಣ್ಣ, ಇನ್ನೂ ಒಂದು ಮ್ಯಾಚ್ ಉಂಟು, ದಯವಿಟ್ಟು ಇನ್ನೊಂದು 0 ಸುತ್ತದು ಬೇಡ. ಮತ್ತು ಅದೆಲ್ಲದಕ್ಕಿಂತ ಮಿಗಿಲಾಗಿ 3rd ODI ಆದ ಕೂಡಲೇ ಬಾಯ್ ಅಂತ ಹೇಳೋದು ಬೇಡ. ಕಮಾನ್ ಡೋಂಟ್ ಗಿವ್ ಅಪ್. ಓಕೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ರಿಟೈರ್ಮೆಂಟ್ ಘೋಷಣೆ ಮಾಡ್ತಾರೆ ಅಂತ ಕಾಣ್ತದೆ. ಹಾಗೆ ಹೀಗೆ ಅಡಿಲೈಡ್ ಕ್ರೌಡ್ಗೆ ಅವರು ಹೀಗೆ ಮಾಡಿದ್ದಾರೆ ಅಂತ ಅಣ್ಣ. ಯಾಕಂತಂದರೆ ಅಡಿಲೈಡ್ ಗ್ರೌಂಡಲ್ಲಿ ಫಾರ್ ಶೋರ್ ದಿಸ್ ಈಸ್ ಹಿಸ್ ಲಾಸ್ಟ್ ODI, ಫೇವ್ರೇಟ್ ಗ್ರೌಂಡು. 0 ಹೊಡೆದ್ರು ಕೂಡ ಎಲ್ಲರೂ ಕೂಡ ಎದ್ದು ನಿಂತು ಕ್ಲ್ಯಾಪ್ ಹೊಡಿತಿದ್ರು, ಬಿಕಾಸ್ ಲೆಜೆಂಡ್, ಮತ್ತು ಆ ಒಂದು ಗ್ರೌಂಡಲ್ಲಿ ಅಂಥ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ಅಂತ. ಸೊ ಅದಕ್ಕೆ ಎಕ್ನಾಲೇಜ್ ಮಾಡಿದಷ್ಟೇ ವಿರಾಟ್ ಕೊಹ್ಲಿ ಅವರು. ಅದರ ಅರ್ಥ ಅವ್ರು ರಿಟೈರ್ಮೆಂಟ್ ತೊಗೊಳ್ತಿದ್ದಾರೆ ಅಂತಲ್ಲ. ಆಲ್ರೆಡಿ ಟ್ವಿಟ್ಟರಲ್ಲೆಲ್ಲ ರಿಟೈರ್ಮೆಂಟ್ ತೊಗೊಂಡ್ಬಿಟ್ರು ಅಂತ ಒಂದು ಸುದ್ದಿ ಹಬ್ತಾ ಉಂಟು. ಎನಿವೆ ಸೀರೀಸ್ ಭಾರತ ಸೋತಾಗಿದೆ. ಅಟ್ಲೀಸ್ಟ್ ಒಂದು ವೈಟ್ ವಾಶ್ ಆಗದಿರಲಿ ಅನ್ನೋದೇ ಒಂದು ನಮ್ಮ ಕೋರಿಕೆ. ಪ್ಲೀಸ್ 3rd ODI ಗೆದ್ದು ಆಯಿತು, 2-1 ನಂತರದಿಂದ ಸೀರೀಸ್ ಸೋಲಿ. ಸರಿಯಾಗಿದೆ, ಬರುವ. ನಮಸ್ಕಾರ. ಛೇ.